ಯೋಹಾನು ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲು ಆರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲೇ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾನ? ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ, ಕತ್ತಲಲ್ಲಿ ಜೀವಿಸುವವರೇ ನೀವು ನನ್ನ ಬಳಿಗೆ ಬನ್ನಿರಿ, ಬೆಳಕು ನಾನೇ ಆಗಿದ್ದೀನಿ. ಕತ್ತಲಲ್ಲಿ ಜೀವಿಸೋದಂದ್ರೆ ಏನು? ಅಪವಿತ್ರವಾಗಿ ಜೀವಿಸುವುದು ಕತ್ತಲಲ್ಲಿ ಜೀವಿಸುವುದು ಅಂತ ಅರ್ಥ. ಅಸತ್ಯವಾಗಿ ಜೀವಿಸುವುದು ಕತ್ತಲಲ್ಲಿ ಜೀವಿಸುವುದು ಅಂತ ಅರ್ಥ. ಅವಿನೀತಿಯಾಗಿ ಜೀವಿಸುವುದು ಕತ್ತಲಲ್ಲಿ ಜೀವಿಸ್ತಿದ್ವಿ ಅಂತ ಅರ್ಥ. ಕೆಟ್ಟವರಾಗಿ ಜೀವಿಸ್ತಿರೋದು ಕೂಡ ಕತ್ತಲಲ್ಲಿ ಜೀವಿಸ್ತಿದ್ವಿ ಅಂತ ಅರ್ಥ. ಕೆಟ್ಟದಾಗಿ ಜೀವಿಸಿದಂದ್ರೆ ಏನು? ಕೆಟ್ಟದಾಗಿ ಜೀವಿಸಿದಂದ್ರೆ ಏನಂದ್ರೆ, ನಾವು ಇನ್ನೊಬ್ಬರಿಗೆ ನಮ್ಲಿದ್ದ ಏನಾದ್ರೂ ನೋವಾದ್ರೆ, ಏನಾದ್ರೂ ಇನ್ನೊಬ್ರಿಗೆ ನಷ್ಟ ಆದ್ರೆ ನಾವು ಕೆಟ್ಟವ್ರಂತ ಅರ್ಥ. ಒಳ್ಳೆನಂತ ಹೆಂಗ ಅನ್ಸ್ಕೊಂತಾನೆ ಹೇಳ್ರಿ? ಮನುಷ್ಯನ ಒಳ್ಳೆನಂತ ಹೆಂಗ ಅನ್ಸ್ಕೊಂತಾನ? ಇನ್ನೊಬ್ಬ ವ್ಯಕ್ತಿನ ಪ್ರೀತಿ ಮಾಡಿದಾಗ, ಆ ಪ್ರೀತಿ ಆ ವ್ಯಕ್ತಿಗೆ ವ್ಯಕ್ತಪಡಿಸಿದಾಗ, ಅವನಿಗೇನಾದ್ರೂ ಸಹಾಯ ಮಾಡಿದಾಗ ಏನಂತಾರ? ಈ ವ್ಯಕ್ತಿ ಒಳ್ಳೆಯವನಪ್ಪ. ಒಳ್ಳೆನಂತ ಯಾವಾಗ ಅಂತಾರ? ಇನ್ನೊಬ್ಬ ವ್ಯಕ್ತಿನ ಅವನು ಪ್ರೀತಿ ಮಾಡಿ ಅವನಿಗೆ ಸಹಾಯ ಮಾಡುವಂತ ಮನಸ್ಸು ಇದ್ದಾಗ ಅವನು ಒಳ್ಳೆಯವನು ಅಂತೇಳಿ ಅಂತಾರ. ಕೆಟ್ಟವನಂತ ಯಾವಾಗ ಅಂತಾರ? ಇನ್ನೊಬ್ಬನ ದ್ವೇಷಿಸಿ ಮನುಷ್ಯರನ್ನ ನಷ್ಟಪಡಿಸ್ಬೇಕಂತೇಳಿ ಪ್ರಯತ್ನಿಸಿರೋರು ಕೆಟ್ಟವರು. ಈ ಕೆಟ್ಟದಲ್ಲಿ ನೀವು ಇರಬಾಡ್ರಿ, ನೀವು ಬೆಳಕಿಗೆ ಬರ್ರಿ, ಈ ಕತ್ತಲಲ್ಲಿ ನೀವು ಇರಬಾಡ್ರಿ, ನಾನೇ ಲೋಕಕ್ಕೆ ಬೆಳಕಾಗಿನಿ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಕೂಡ ನೀನು ಪ್ರೀತಿಸಬೇಕು. ಈ ಒಂದೇ ಆಜ್ಞೆಯಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಗಿಡಿದೆ ಅಂತ ಹೇಳಿ ವಾಕ್ಯ ಹೇಳ್ತದಲ್ಲ. ಮತ್ತೆ ನಿನ್ನಂತೆ ನಿನ್ನ ನೆರೆಯವರನ್ನ ನೀನು ಪ್ರೀತಿಸಿಲ್ದಂಗ, ಅವನಿಗೆ ಸಹಾಯ ಮಾಡದಿಲ್ದಂಗ, ಅವನಿಗೆ ನಷ್ಟಪಡಿಸ್ತಂತ, ಅವನಿಗೆ ಕೆಟ್ಟು ಕೋರ್ಕಂತ, ಅವನಿಗೆ ಕೆಟ್ಟದ್ ಮಾಡ್ಬೇಕಂತ ಹೇಳಿ ಪ್ರಯತ್ನಿಸ್ತಿರೋನು ಏನಾಗ್ತಾನೆ? ಅವ್ನು ಕೆಟ್ಟವನು. ಅದೇ ರೀತಿ ಅವಿನೀತಿ ಪರನು. ಅವಿನೀತಿ ಪರನು ಅಂದ್ರೆ ಏನು? ಅವಿನೀತಿ ಅಂದ್ರೆ ಏನು ಅಂದ್ರೆ, ನಿನ್ಗೆ ಎಷ್ಟು ಇರ್ತದೋ, ಎಷ್ಟು ದೇವ್ರು ನೀನು ಕೊಟ್ಟಿರ್ತಾನೋ ಅದನ್ನ ಬಿಟ್ಟು ಜಾಸ್ತಿಯಾಗಿ ನೀನು ಆಸೆ ಪಡೋದು. ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸು ಏನ್ ಮಾಡ್ತಿರ್ತಾರ ಅಂದ್ರೆ, ಎಲ್ಲರಲ್ಲ, ಕೆಲವೊಂದು ಇರ್ತಾರ ಹೆಚ್ಚು ಲಂಚ ತಗೊಂತಿರ್ತಾರ. ಅವ್ರಿಗೆ ಸಂಬಳ ಬರ್ತೈತೆ, ಪ್ರಭುತ್ವದ ಸಂಬಳ ಬರ್ತೈತೆ, ಗೌರ್ಮೆಂಟ್ ಇದ್ದ ಎಲ್ಲ ಸೌಕರ್ಯ ಅವ್ರಿಗೆ ಮಾಡಿಕೊಟ್ಟಿರ್ತಾರ. ಆದ್ರೂ ಅವ್ರೇನ್ ಗೊತ್ತಾ, ಅವ್ರಿಗೆ ಬರೋದಕ್ಕಿಂತ ಹೆಚ್ಚು ಆಸೆ ಪಟ್ಟು ಮನುಷ್ಯರಲ್ಲಿದ್ದ ಕಿತ್ಕೊಂಡ್ ತಿಂತಿರ್ತಾರೆ. ಅವ್ರು ಅವಿನೀತಿ ಪರೋದವ್ರು, ಅವಿನೀತಿಯಾಗಿ ಜೀವಿಸ್ತಿದಾರ, ಕತ್ತಲಲ್ಲಿ ಜೀವಿಸ್ತಿದಾರ. ಬಾಪ್ಸನ್ ಕೊಡುವಂತ ಯೋಹಾನು ಬಾಪ್ಸನ್ ಕೊಡ್ತಿರುವಾಗ ಇಸ್ರಾಯೇಲ್ ಪ್ರಜೆಗಳೆಲ್ಲ ಬಾಪ್ಸನ್ ತಗೊಳಕ್ ಬರ್ತಿರುವಾಗ ಯೋಹಾನ್ ಅಂತಾನ, ಸರ್ಪ ಜಾತಿಯವರೇ, ನಿಮ್ಗೆ ಯಾರು ನಿಮ್ ಮಾರ್ಮನ್ಸಿಲ್ಲ, ಏನಿಲ್ಲ, ಬಾಪ್ಸನ್ ತಗೊಳಕ್ ನಿಮ್ಗೆ ಯಾರು ಹೇಳಾರ ಅಂತ ಹೇಳ್ತಾರ. ಅವ್ರು ಕೇಳ್ತಾರ, ನಾವ್ ಬಾಪ್ಸನ್ ತಗೋಗ ಏನ್ ಮಾಡ್ಬೇಕಂತ ಕೇಳ್ತಾರ. ಅವ ಒಂದ್ ಮಾತು ಹೇಳ್ತಾನ ಯೋಹಾನ್, ಲೂಕಾ ಸುವಾರ್ತೆ 3ನೇ ಅಧ್ಯಾಯ 14ನೇ ವರ್ಷದಲ್ಲಿ, ಏನ್ ಸಂಬಳ ಬರ್ತೈತೋ ಆ ಸಂಬಳದಾಗ ನೀವು ತೃಪ್ತಿರಾಗಿರ್ರಿ, ಮನುಷ್ಯರಿದೆ ನೀವು ಕಿತ್ಕೋಬೇಡ್ರಿ, ಅವ್ರನ್ನ ನೀವು ಹಿಂಸಿಸ್ಬೇಡ್ರಿ, ನಿನ್ಗೆ ಏನ್ ಕೊಟ್ಟಿರ್ತಾರೋ ಅದ್ರಲ್ಲಿ ತೃಪ್ತರಾಗಿರ್ರಿ ಅಂತ ಹೇಳ್ತಾನ. ಅವಿನೀತಿ ಪರನು ಇನ್ನೊಬ್ಬರನ್ನ ಕಿತ್ಕೊಂಡ್ ತಿನ್ಬೇಕಂತ ಆಸೆ ಪಡ್ತಾನ. ಅವ್ರನ್ನ ಕತ್ತಲಲ್ಲಿದ್ದೀರಿ ನೀವು ಅಂತ ಹೇಳ್ತಾನ. ನೀವು ಬೆಳಕಿಗೆ ಬರಬೇಕು, ನೀತಿಯಾಗಿ ಜೀವಿಸ್ಬೇಕು, ನೀತಿ ಮಾರ್ಗದಲ್ಲಿ ನಡಿಬೇಕು. ಆದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂತವ್ರಾಗಿರ್ಬೇಕೆ ತಪ್ಪ ಇನ್ನೊಬ್ಬರಿಂದ ಕಿತ್ಕೊಂಡು ತಿನ್ನುವಂತವ್ರಾಗಿರ್ಬಾರ್ದು. ಬೆಳಕಿನಲ್ಲಿ ಬರ್ರಿ ಅಂತ ಹೇಳಿ ದೇವ್ರು ಕರಿತದಾನ. ಅದೇ ರೀತಿ ಅಪವಿತ್ರವಾಗಿ ಜೀವಿಸ್ತಾರು ಕೂಡ ಕತ್ತಲಾಗದಾರ ಅಂತ ಅರ್ಥ. ಅಂದ್ರೆ ಕೆಟ್ಟ ಅಭ್ಯಾಸಕ್ಕೆ ಬಾನಿಸವಾಗಿರೋದು, ಸಕಲ ವಿಧವಾದ ದುರಭ್ಯಾಸಕ್ಕೆ ಬಾನಿಸರಾಗಿರೋರು ನೀವು ಕೂಡ ಕತ್ತಲಾಗಿದ್ದೀರಿ. ನೀವು ಕೂಡ ಅದರಾಗಿದ್ದ ಹೊರಗೆ ಬರ್ರಿ, ನನ್ನ ಹತ್ರ ಬರ್ರಿ, ನಾನು ಬೆಳಕಾಗಿದ್ದೀನಿ ಅಂತೇಳಿ ದೇವ್ರು ಕರಿತದ. ಅದೇ ರೀತಿಯಲ್ಲಿ ಅಸತ್ಯದಲ್ಲಿರುವವರು ಕೂಡ ಕತ್ತಲಲ್ಲಿ ಇದಾರೆ ಅಂತಾನೆ ಅರ್ಥ. ಅಸತ್ಯದ ಅಂದ್ರೆ ಏನು? ಅಸತ್ಯ ಫಾಲೋ ಆಗೋದಂದ್ರೆ ಏನು ಅಂದ್ರೆ, ಇವ್ರು ರಕ್ಷಣದಲ್ಲಿ ಬಂದಿರಲ್ದಂಗೆ ನಿಜ ದೇವರು ಯಾರಂತೇಳಿ ಸರಿಯಾಗಿ ತಿಳ್ಕೊಂಡಿಲ್ದರು ಕೂಡ ಅಸತ್ಯದಲ್ಲಿ ಜೀವಿಸ್ತಿದಾರೆ ಅಂತ ಅರ್ಥ. ರಕ್ಷಣೆ ಮಾರ್ಗ ಕ್ರಿಸ್ತಲಿದ್ದ ಐತೆ ಅಂತೇಳಿ ಈ ಸತ್ಯನ ಗ್ರಹಿಸಿಲ್ದಂಗ ಎಲ್ಲೋ ರಕ್ಷಣೆ ಸಿಗ್ತದೆ ಅಂತೇಳಿ ಹುಡುಕೋರೆಲ್ಲರೂ ಕೂಡ ಅಸತ್ಯದಲ್ಲಿ ಇದಾರ. ಅದಕ್ಕೆ ದೇವ್ರು ಹೇಳ್ತಾನ, ನೀವು ಕತ್ತಲಲ್ಲಿದ್ದೀರಿ, ನಾನು ಲೋಕಕ್ಕೆ ಬೆಳಕಾಗಿ, ನೀವು ನನ್ನ ಬಳಿಗೆ ಬನ್ರಿ, ನಾನೇ ನಿತ್ಯ ಜೀವಕ್ಕೆ ಮಾರ್ಗ, ಸತ್ಯದಲ್ಲಿ ಬರ್ರಿ ಅಂತ ಹೇಳಿ ಕರಿತಾನ ದೇವ್ರು. ಅದೇ ರೀತಿಯಲ್ಲಿ ಸತ್ಯದಲ್ಲಿ ಬಂದು ಗ್ರಹಿಸಿ ಯಶಮಿ ನಿಜವಾದ ದೇವ್ರು ಅಂತೇಳಿ ಬಂದು ಆರಾಧಿಸಿದ್ರು ಕೂಡ ಅಸತ್ಯ ಬೋಧೆಗಳು ಕೂಡ ಬಿದ್ದಿರ್ತಾರ. ಅವ್ರಿಗೆ ಕೂಡ ದೇವ್ರು ಹೇಳ್ತಾನ, ನೀವು ಸರ್ವಸತ್ಯದಲ್ಲಿ ಬರಬೇಕು. ವಾಕ್ಯ ಏನ್ ಹೇಳ್ತೈತೆ? ಆ ವಾಕ್ಯ ಸತ್ಯದಲ್ಲೇ ನಾವು ನಡಿಬೇಕು. ದುರ್ಬೋಧ ಕೂಡ ಇರ್ತೈತೆ, ಆ ದುರ್ಬೋಧನಲ್ಲಿ ಬೀಳುವಂತವ್ರಾಗಿರ್ಬಾರ್ದು. ಅದರಾಗಿದ್ದ ಹೊರಗೆ ಬರಬೇಕು, ಸತ್ಯ ಕಡೆ ಬರಬೇಕು, ಸತ್ಯ ವಾಕ್ಯ ಕಡೆ ಬರಬೇಕು. ಯಾವ್ದು ಸತ್ಯನೋ ಯಾವ್ದು ಅಸತ್ಯನೋ ಗ್ರಹಿಸ್ಬೇಕು. ಯಾವಾಗ ಗ್ರಹಿಸ್ತಿ ಅಂದ್ರೆ, ಕ್ರಿಸ್ತನ ಬೆಳಕಿನಲ್ಲಿ ನೀನು ಬಂದಾಗನೇ ಆ ಸತ್ಯ ಪ್ರಕಾಶ ನಿನ್ ಮೇಲೆ ಉದಯಿಸ್ತದೆ. ಅವನು ತಿಳ್ಕೊಂತಿ.
ಯಾವ್ದು ಸತ್ಯನೋ ಯಾವ್ದು ಅಸತ್ಯವೋ ಅಂತೇಳಿ. ಈ ರೀತಿಯಾಗಿ ನಡೆಯುವಂಥವ್ರಾಗಿರ್ಬೇಕು. ಅದಕ್ಕೆ ದೇವ್ರು ಹೇಳ್ತಾರೆ, ನೀವು ಕತ್ತಲಲ್ಲಿ ಜೀವಿಸ್ಬೇಡ್ರಿ, ಎಲ್ಲ ಬಂಧಕಗಳಿಂದ ಹೊರಗೆ ಬರ್ರಿ, ನಾನೇ ಬಿಡಿಸುವ ಆತನು, ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮ ಮೇಲೆ ಉದಯಿಸ್ತೀನಿ, ನಾನು ನಿಮ್ಮ ಮೇಲೆ ಪ್ರಕಾಶಿಸ್ತೀನಿ, ನೀವು ಬೆಳಕಿನಲ್ಲಿ ನಡೆಯುವಂಥವ್ರಾಗಿರ್ರಿ. ಆಮೇನ್.